ಭಕ್ತರ ಒಂದು ಮನಸ್ಸಿನಲ್ಲಿ ನನ್ನ ವಿರುದ್ಧ ಭಾವನೆ ಹುಟ್ಟೋ ರೀತಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಖುದ್ದಾಗಿ ಪೀಠಾಧಿಪತಿಗಳೇ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಜೀವ ಬೆದರಿಕೆ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಯಾವಾಗ ಈ ಒಂದು ಆರೋಪವನ್ನು ಸ್ವಾಮೀಜಿಗಳು ಮಾಡಿದ್ರು, ಪೀಠಾಧಿಪತಿಗಳು ಮಾಡಿದ್ರು, ಈಗ ಒಂದು ಸ್ಫೋಟಕ ತಿರುವು ಇದಕ್ಕೆ ಸಿಕ್ಕಿದೆ. ಈಗ ಅವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪವನ್ನು ಯಾವ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ರಲ್ಲ, ಶಿವರುದ್ರಪ್ಪ ಅನ್ನೋರ ಹೆಸರು, ಅವರೇ ಮಾಡ್ತಿದ್ದಾರೆ. ಮಠದ ಹಣವನ್ನ ತಮ್ಮ ಪೂರ್ವಾಶ್ರಮದ ಕುಟುಂಬಕ್ಕೆ ಕೊಡ್ತಾ ಇದ್ರು. ಈ ರೀತಿಯಾಗಿ ನ್ಯೂಸ್ ಫಸ್ಟ್ಗೆ ವೀರೇಶ್ವರ ಮಠದ ಶಿವರುದ್ರಪ್ಪ ಇಟಗಿ ಮಾಹಿತಿ ನೀಡಿದ್ದಾರೆ. ಕುಟುಂಬಕ್ಕೆ ಸಹಾಯ ಮಾಡಿ ಮಠದ ಹಣವನ್ನ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅಂತ ನ್ಯೂಸ್ ಫಸ್ಟ್ಗೆ ವೀರೇಶ್ವರ ಮಠದ ಶಿವರುದ್ರಪ್ಪ ಇಟಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಏನೊಂದು ವಿವಾದ ಸೃಷ್ಟಿಯಾಗಿದೆ. ಮೊದಲನೇದಾಗಿ ಶ್ರೀಗಳು, ಅಂದರೆ ಪೀಠಾಧಿಪತಿಗಳು ಕಲ್ಲಜ್ಜಯ್ಯವರು ಒಂದು ಆರೋಪವನ್ನು ಮಾಡ್ತಾರೆ. ಮಠದ ಹಣವನ್ನು ಟ್ರಸ್ಟ್ನ ಸದಸ್ಯರು ಕೇಳಿದ್ರು, ನಾನು ಕೊಟ್ಟಿಲ್ಲ, ಅದಕ್ಕೆ ನನ್ನ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮಠಕ್ಕೆ ಹರಿದು ಬರುವಂಥ ದವಸ ಧಾನ್ಯಗಳು, ದೇಣಿಗೆ ರೂಪದಲ್ಲಿ ಬರುವಂಥ ಹಣ ಎಲ್ಲದರಲ್ಲೂ ಕೂಡ ಅವರು ಪಾಲು ಕೇಳ್ತಾ ಇದ್ರು, ನಾನು ಕೊಟ್ಟಿಲ್ಲ. ಹೀಗಾಗಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ತೇಜವಧೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕಲ್ಲಜ್ಜಯ್ಯ ಅವರು ಮಾಡ್ತಿದ್ದಾರೆ. ಆದರೆ ಈಗ ಟ್ವಿಸ್ಟ್ ಏನು ಅಂತಂದರೆ, ಏನು ಆರೋಪವನ್ನು ಕಲ್ಲಜ್ಜಯ್ಯ ಅವರು ಮಾಡಿದ್ದಾರಲ್ಲ, ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಟ್ರಸ್ಟ್ನ ಸದಸ್ಯ ಶಿವರುದ್ರಪ್ಪ ಇಟಗಿ ಪೀಠಾಧಿಪತಿಗಳ ವಿರುದ್ಧವೇ ಒಂದು ಆರೋಪವನ್ನು ಮಾಡಿದ್ದಾರೆ. ಮಠದ ಹಣವನ್ನು ತಮ್ಮ ಪೂರ್ವಾಶ್ರಮದ ಕುಟುಂಬಕ್ಕೆ ಅವರು ಕೊಡ್ತಾ ಇದ್ರು. ಭಕ್ತರು ಮನಃಪೂರ್ವಕವಾಗಿ ಕೊಡುವಂಥ ದೇಣಿಗೆ, ಕಾಣಿಕೆ ಅದು ಮಠಕ್ಕೆ. ಆ ಮಠದ ದುಡ್ಡನ್ನು ಅವರ ಪೂರ್ವಾಶ್ರಮದ ಕುಟುಂಬಕ್ಕೆ ಅವರು ಕೊಡ್ತಾ ಇದ್ರು. ಕುಟುಂಬಕ್ಕೆ ಸಹಾಯ ಮಾಡಿ ಮಠದ ಹಣವನ್ನು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ದುರುಪಯೋಗ ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಿ ಅಂತ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಈ ರೀತಿಯಾದಂಥ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ವೀರೇಶ್ವರ ಮಠದ ಶಿವರುದ್ರಪ್ಪ ಇಟಗಿ ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಪೀಠಾಧಿಪತಿಗಳು 3 ಟ್ರಸ್ಟಿಗಳ ಮೇಲೆ ಹಾಗೂ 3 ಶಿಕ್ಷಣ ಸಂಸ್ಥೆಯ ಸದಸ್ಯರ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ರು ಶಿವರುದ್ರಪ್ಪ ಇಟಗಿ, ಅವರೇ ಈಗ ಶ್ರೀಗಳ ವಿರುದ್ಧ, ಪೀಠಾಧಿಪತಿಗಳ ವಿರುದ್ಧವೇ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ತಮ್ಮ ಪೂರ್ವಾಶ್ರಮದ ಕುಟುಂಬಕ್ಕೆ ಹಣವನ್ನು ನೀಡ್ತಾ ಇದ್ರು, ಮಠದ ಹಣವನ್ನು, ಅದನ್ನು ಯಾಕೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ನಮ್ಮ ವಿರುದ್ಧ ಸಾಲು ಸಾಲು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಶಿವರುದ್ರಪ್ಪ ಇಟಗಿ ಅವರ ಒಂದು ವಾದ. ಮುಂದುವರೆದಂತೆ ಪೀಠಾಧಿಪತಿಗಳ ವಿರುದ್ಧವೇ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ. ಮಠದ ದುಡ್ಡನ್ನು ಅವರ ಪೂರ್ವಾಶ್ರಮದ ಕುಟುಂಬಕ್ಕೆ ಕೊಡ್ತಾ ಇದ್ರು. ಒಂದು ಮಠದ ಪೀಠಾಧಿಪತಿ ಅಂತಂದರೆ ಎಲ್ಲವನ್ನೂ ಕೂಡ ತ್ಯಜಿಸಬೇಕು. ಪೂರ್ವಾಶ್ರಮದ ಕುಟುಂಬಕ್ಕೆ ಸಹಾಯ ಮಾಡುವಂಥದ್ದೇನಿದೆ, ಪೂರ್ವಾಶ್ರಮದ ಕುಟುಂಬಕ್ಕೆ ಯಾಕೆ ಸಹಾಯ ಮಾಡಬೇಕು, ಅದು ಮಠದ ದುಡ್ಡಲ್ಲಿ ಯಾಕೆ ಮಾಡಬೇಕು ಅನ್ನುವಂಥದ್ದು ಶಿವರುದ್ರಪ್ಪ ಇಟಗಿ ಅವರ ಪ್ರಶ್ನೆ. ಇದು ನಡೀತಾ ಇತ್ತು ನಿರಂತರವಾಗಿ. ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಶಿವರುದ್ರಪ್ಪ ಇಟಗಿ ಹೇಳಿದ್ದಾರೆ. ಸೊ ಒಂದು ಕಡೆ ಅಂದರೆ ಎರಡೂ ಕಡೆ ನೋಡೋ ಹಾಗಿದ್ರೆ, ಒಂದು ಕಡೆ ಪೀಠಾಧಿಪತಿಗಳೇ ಟ್ರಸ್ಟಿಗಳ ವಿರುದ್ಧ ಆರೋಪ ಮಾಡ್ತಾರೆ, ಇನ್ನೊಂದು ಕಡೆ ಟ್ರಸ್ಟಿಗಳು ಪೀಠಾಧಿಪತಿಗಳ ವಿರುದ್ಧವೇ ಒಂದು ಆರೋಪವನ್ನು ಮಾಡ್ತಾರೆ. ಈ ಒಂದು ಸುದ್ದಿನ ಬಹುಶಃ ಉತ್ತರ ಕರ್ನಾಟಕ ಭಾಗದ ಜನರು ಅರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವ ಮಠ ಒಂದು ಮಾದರಿ ಮಠ, ಅದರ ಜೊತೆಗೆ ಒಂದು ಜ್ಞಾನ ದೇಗುಲವಾಗಿ, ಸಂಗೀತ ಶಾಲೆಯಾಗಿ, ಎಷ್ಟೋ ಮಕ್ಕಳ ಬಾಳಿಗೆ ದಾರಿದೀಪವಾಗಿದ್ದಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಮಠ ಇವತ್ತು ಈ ರೀತಿಯಾದಂಥ
ಒಂದು ತಿಕ್ಕಾಟಕ್ಕೆ, ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಗದಗ್ನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಬೀದಿಗೆ ಬಿದ್ದಿದೆ. ಪೀಠಾಧಿಪತಿ ಕಲ್ಲಯ್ಯಜ್ಜನವರನ್ನ ಅನೇಕರು ಬ್ಲಾಕ್ ಮೇಲ್ ಮಾಡಿದ್ರು, ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಸ್ವತಃ ಕಲ್ಲಯ್ಯಜ್ಜ ಮಾಡಿದ್ದಾರೆ. ಇದರ ನಡುವೆ ಯಾರು 10 ಲಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಕಲ್ಲಯ್ಯಜ್ಜ ಆರೋಪಿಸ್ತಾ ಇದ್ದಾರೆ. ಶಿವರುದ್ರಪ್ಪ ಇಟಗಿ ಸೋಲ್ ಟ್ರಸ್ಟ್ನ ಸದಸ್ಯರು ಮತ್ತು ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳು ಆದಂತ ಅದೇ ಶಿವರುದ್ರಪ್ಪ ನಮ್ಮ ಜೊತೆಗಿದಾರ. ಅವ್ರ ಹತ್ರ ಮಾತಾಡೋಣ. ಯಾಕ ಸರ್ ನೀವು ಕಲ್ಲಯ್ಯಜ್ಜರ್ನೆಲ್ಲ ಬಹಳ ಬ್ಲಾಕ್ ಮೇಲ್ ಮಾಡ್ರಿ, ರೊಕ್ಕ ಪಕ್ಕ ಕೇಳ್ತೀರಿ ಅಂತ, 10 ಲಕ್ಷ ಕೇಳ್ತೀರಿ ಅಂತ? ನಾವೇನು ಮಾಡಿಲ್ರಿ. ಅವ್ರಿಗೆ ಏನು ಟಾರ್ಚರ್ ಕೊಟ್ಟಿಲ್ಲ. ಈಗ ನಾನು ಮಠಕ್ಕೆ ಹೋಗ್ಕೊಂತ ಇರ್ತೀನಿ. ಈಗ 20-25 ವರ್ಷದ ಹಿಂದೆ ದೊಡ್ಡ ಅಜ್ಜವರು, ಪುಟ್ಟ ಅಜ್ಜವರು ನಮ್ಮ ಅಂಗಡಿಗೆ ಬಂದು, ನಾ ಮೊದಲ ಮಠಕ್ಕೆ ಹೋಗಿದ್ದಿಲ್ಲ. ಅವ್ರು ಬಂದು ಏನಂದ್ರು, ಅವತ್ತು ದೀಪಾವಳಿ ಪಾಡ್ಯ ಪೂಜೆ ಇತ್ತು, ಪೂಜೆಗೆ ಬಂದರು. ಅವತ್ತು 2,000 ರೂಪಾಯಿ ಕಾಣಿಕೆ ಇಟ್ಟು ಅವರು ಪಾದ ಪೂಜೆ ಮಾಡಿಕೊಂಡೆ. ಪಾದ ಪೂಜೆ ಮಾಡ್ಕೊಂಡ ಮೇಲೆ ನಿನ್ನ ಹೆಸರು ಏನಂತ ಕೇಳಿದ್ರು. ನನ್ನ ಹೆಸರು ಶಿವರುದ್ರಪ್ಪ ಇಟಗಿ ಅಂತ ಅಂದೆ. ಆಮೇಲೆ ಹಿಡಕಿ ಮಠ ಕರ್ಕೊಂಬಂದಿದ್ದ ಅವ್ರನ್ನ. ಅವ್ರು ಏನು ಮಾಡಿದ್ರು, ಇವ್ರನ್ನ ಸೋಲ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಗೆ ಮಠಕ್ಕೆ ಮೆಂಬರ್ ಮಾಡ್ಕೊಂತ ಹೇಳಿದ್ರು. ಹ್ಞೂ ಅಂತ ಮಾಡ್ಕೊಂಡ್ರು. ಆಮೇಲೆ ಅಜ್ಜವರು ನನ್ನ ಕರೆದ್ರು, ವೀರೇಶ ಸಿದ್ಧಲಿಂಗೇಶ್ವರ ನಿನಗೆ ಒಳ್ಳೇದು ಮಾಡ್ತಾನ, ನನ್ನ ತಲೆ ಮೇಲೆ ಕೈ ಇಟ್ಟು ಮಠ ಬಿಡಕ್ಕೆ ಹೋಗ್ಬೇಡ, ಮಠದ ಕಡೆ ಆಗೋ ಕಡೆ ಲಕ್ಷ್ಯ ಇರಲಿ ಅಂತ ಹೇಳಿದರು. ಆ ಪ್ರಕಾರ ಮಾಡಿದೆ. ಒಮ್ಮೆ ಬೆಳಗಾವದಾಗ ಬೆಡ್ ಮೇಲೆ ಇದ್ರು, KL ಸೊಸೈಟಿ ಹಾಸ್ಪಿಟ್ಲಾಗ. ಅವಾಗ ಹಿಡಕಿ ಮಠ ನಾನು ಏನು ಮಾಡಿದ, ದಿಲ್ಲಿಗೆ ಕರ್ಕೊಂಡು ಹೊಂಟಿದ್ದ ಮಠದ ಕೆಲಸಕ್ಕೆ. ಅವಾಗ ಏನಂದ್ರೆ, ಶಿವರುದ್ರಪ್ಪ ನಾ ಹೇಳಿದ ಕೆಲಸ ಮಾಡ್ಕೊತ ಇರ್ಬೇಕು, ಮಠದ ಕಡೆ ಲಕ್ಷ್ಯ ವಹಿಸ್ಬೇಕು. ಆಮೇಲೆ ಮಠದ ಏನೋ ಪ್ರಾಬ್ಲಮ್ ಅಂದ್ರು DR ಪಾಟೀಲ್ ಮುಂದೆ ಇಡು, ಅವ್ರು ಬಗೆಹರಿಸ್ತಾರ ಅಂತ ಅಷ್ಟು ಹೇಳಿದ್ರು. ಆ ಪ್ರಕಾರ ನಾನು ನಡ್ಕೊಂಡು ಹೊಂಟೀನಿ. ಒಮ್ಮೆ ಈಗ 2 ವರ್ಷದ ಹಿಂದೆ ನಾನು ಮಠದಾಗ ಕುಂತಿದ್ದೆ. ಶಿವಣ್ಣವ್ರಂತೇಳಿ ಅವರು 100 ವರ್ಷ ಆಗಿತ್ತು. ಈಗ ಅವರು ಈಗ 1 ತಿಂಗಳಿಂದ ತೀರ್ಕೊಂಡ್ರು. ಅವರು ನಾನು ಮಾತಾಡ್ಕೊಂತ ಕುಂತಾಗ ಒಬ್ಬ ಯಜಮಾನ ಒಂದು ಬೇರೆ ಅವ ಬಂದೇನಂದ, ಹಿಂಗ್ರಿ ಇವನ್ನ ಕಲ್ಲಯ್ಯಜ್ಜನ ಮಠದ ತಂದಿಟ್ಟವನ ನಾನು, ಆಮೇಲೆ ಇವಂಗ ಸಾಲಿ ಕಲಿಸಿ ಎಲ್ಲ ಮಾಡಿದೆವು ನಾನು, ಈಗ ನನ್ನ ಹಚ್ಚಿಕೊಳ್ಳುವಲ್ಲ ಅಂತ ಅಂದ. ಆಮೇಲೆ ಇವ ಏನು ಮಾಡ್ಯಾನ, 11 ಗುಂಟೆ 11 ಪ್ಲಾಟ್ ಹಿಡಿದು ಕೊಟ್ಟಾನ ಅವ್ರ ಅಣ್ತಮ್ಮರಿಗೆ. ಆಮೇಲೆ ಮನಿ ಹಾಕಿಸ್ಕೊಟ್ಟಾನ, 15 ಲಕ್ಷ ಕೊಟ್ಟು ಕಾರ್ ಕೊಡ್ಸಾನ. ಅವ್ರ ತಮ್ಗೆ PhD ಇದು ಡಾಕ್ಟರೇಟ್ ಪದವಿ ಕೊಡ್ಸಾನ. ಇಷ್ಟೆಲ್ಲ ಮಾಡ್ಯಾನ. ಈಗ ನನ್ನ ಹಚ್ಕೊಳ್ಳುವಲ್ಲ ಅಂತ ಅಂದು ಅವ ಎದ್ದು ಆದ್ಮೇಲೆ ಆ ಶಿವಣ್ಣನ ಕೇಳಿದ್ರು, ಇವ್ರು ಹೆಂಗಂತ. ಇವರು ಕಲ್ಲಯ್ಯಜ್ಜನ ಸೋದರ ಮಾವ ಅಂತ ಹೇಳಿದರು. ಆಮೇಲೆ ಮುಂದೆ 2 ದಿನ ಬಿಟ್ಟು ನಾ ಏನು ಮಾಡಿದೆ, KL ಸೊಸೈಟಿಯಿಂದ ನನಗೊಂದು ಬುಕ್ ಬಂದಿತ್ತು. ಆ ಬುಕ್ ಅದ್ರಾಗ ಏನಿತ್ತು, ನಾಗನೂರು ಸ್ವಾಮಿಗಳು ತಾಯಿ ತೀರ್ಕೊಂಡ ಮೇಲೆ ಅವ್ರ ಮಣ್ಣಿಗೆ ಹೋಗಲಿಲ್ಲ ಅಂತೇಳಿ ಅದ್ರಾಗಿತ್ತು. ಅಂದ್ರ ಪೂರ್ವಾಶ್ರಮನ್ನ ಮರ್ತು ಬಿಡ್ಬೇಕು, ಇವರು ಸನ್ಯಾಸಿಗಳಾದವರು ಅಂತ ಅರ್ಥ ಆದ್ರು. ಪೂರ್ವಾಶ್ರಮ ಮರ್ತು ಬಿಡ್ಬೇಕು ಅಂತೇಳಿ ಅದ್ರಾಗಿತ್ತು. ಆ ಬುಕ್ ತಗೊಂಡೋಗಿ ಕಲ್ಲಯ್ಯಜ್ಜನ ಅಂತ ಕೊಂದಾನ. ಮತ್ ಹಿಂಗೈತಿ, ನೀವು ಮಠ ನಿಮ್ಮ ಮನಿ ತೊರೆದ ಬಂದಿರಿ ಮಠಕ್ಕೆ, ಆಮೇಲೆ ನೀ ಯಾಕೆ ಹಿಂಗ್ ಮಾಡಿದಿ ಅಂತ ಕೇಳಿ ನಾನು. ಅದಕ್ಕೆ ನನಗ ನೀ ಎಲ್ಲ ಇಂಥವೆಲ್ಲ ಕೇಳಬೇಡ, ಇಂಥವೆಲ್ಲ ಕೇಳ್ಬೇಕಾದ್ರೆ ನಮ್ಮ ಮಠಕ್ಕೆ ಬರಬೇಡ ಅಂದ. ಮತ್ತ ಅದು ಅವ್ರು ಯಾರ್ಯಾರು ಬರ್ತಾರಂತ ಇಲ್ಲಿ ಏನೋ ಕೇಳಿದ್ರಿ ಅಂದ್ರಲ್ಲ, ಎದಕ್ರಿ ಮಠದಾಗ ಯಾರ್ಯಾರು ಇರ್ತಾರ ಅಂತ ಅವ್ರದ್ದು ಇದು ನನಗೆ ಹೇಳಿದ್ಮೇಲೆ ನಾ ಏನ್ ಮಾಡಿದೆ, ಅವಾಗ ನಾನು ದಾರಿ ಬಿಟ್ಟೆ. ಮಠ ನಿಂದಲ್ಲ, ಅದು ದೊಡ್ಡ ಅದ್ ಕಟ್ಸಿ ಹೋಗ್ಯಾನ. ಅವ ಹೋಗೋ ಮುಂದೆ ನನಗೆ ಹೇಳಿ ಮಠದ ಕಡೆ ಲಕ್ಷ್ಯ ಇರಲಿ ಅಂತೇಳಿ. ಆ ಪ್ರಕಾರ ನಾನು ಮಠಕ್ಕೆ ಬರೋಣ ಅಂತಂದೆ. ಅಷ್ಟೊತ್ತು ನಾವು ಮುಂಜಾನೆ ಇಷ್ಟು ಮಾತಾಡಿವಿ. ಬಾಗಲಕೋಟೆಗೆ ಫೋನ್ ಮಾಡಿದ. ಬಾಗಲಕೋಟೆ ಫೋನ್ ಮಾಡಿಕೊಳ್ಳಿ ಅವರಿಬ್ಬರು ದಾಟ್ಸಿ ತನ ಬಂದು ನನ್ನ ಒಂದು ಮಠದಾಗ ಒಬ್ಬರ ಮನೆಗೆ ಕುಂತು ನನಗೆ ಕರೆ ಕಳಿಸಿದ್ರು. ಕರೆ ಕಳಿಸಿದ ಮೇಲೆ ಏನಾಯ್ತು, ಅಜ್ಜರಿಗೆ ಏನೇನು ಮಾತಾಡಿದ್ರಿ ಅಂತಲ್ಲ ಅಂತಂದ್ರೆ, ಹೌದು ನಾ ಮಾತಾಡಿದ ಕರೆ ಅಂತಂದೆ. ಅಂಥವೆಲ್ಲ ಮಾತಾಡಬಾರ್ದು. ಇಲ್ಲ ನಾವು ಮಠದಾಗ ಇದ್ದೋಗಿವಿ, ಅಜ್ಜನ ಚಾಳಿನ ಹಂಗೈತಿ, ನೀವೇನು ತಿಳ್ಕೊಬೇಡ್ರಿ, ನಿಮ್ಮನ್ನು ಇದನ್ನ ಮಾಡಕ್ಕೆ ಬಂದಾರ ಅಂತೇಳಿ ಅವ ನಮಗೆ ಫೋನ್ ಮಾಡಿ ಕರೆಸಿದ್ದ, ಅದಕ್ಕೆ ಬಂದೀವಿ ಅಂತ ಹೇಳಿದ್ರು. ಆತ್ರಿ ಅಂತಂದು ಅವ್ರು ಚಾ ಕುಡ್ದಾದ್ರು. ಚಾ ಕುಡ್ದು ಹೋದ್ಮೇಲೆ ಏನಾಯ್ತು, ಮುಂದೆ ಅವರು ಚರಂತಿ ಮಠ MLA ಅವ್ರ ಮುಂದೆ ಈ ಸುದ್ದಿ ಹೇಳಿದ್ರು. ಅವ್ರ ಮುಂದೆ 4 ದಿನ ಬಿಟ್ಟು ನಮ್ಮನ್ನು ಕರೆಸಿದ್ರು. ನಾನು 4 ಮಂದಿ ಕಟ್ಕೊಂಡು ಹೋದೆ. ಆದ್ಮೇಲೆ ಏನಾಯ್ತು,
ಏನೇನು ಮಾತಾಡಿದೆ ಹಿಂಗೇನ ಅಲ್ಲೋ ಮೊದಲಿಂದ ಆದ ಚಾಳಿತಿ ಅವನ್ನ ಮಠಕ್ಕೆ ಮಾಡಬಾರ್ದು ನಮ್ದು ಹಾಕೆರೆ ಅಜ್ಜವ್ರದ್ದು ಭಾಳ ಮಂದಿದಿತ್ತು. ಆದ್ರೆ ಯಾರು ಹಿಡ್ಕಿ ಮಠ ಮಾಡಿಬಿಟ್ಟ, ಏನು ಮಾಡೋಕ್ಕಾಗೋದಿಲ್ಲ. ಅವನ್ನ 4 ವರ್ಷ ಶಿವೋಗಿ ಬಂದ್ರೆ ತಂದು ಇಡಬೇಕು ಅಂತಂದ್ರೆ ಹೌದು ಇಡುವರಿ ಯಾರು ಎಂದು ಇಲ್ಲ. ರಾಜಕೀಯ ಮಂದಿ ಒಪ್ಕೊಂಡ್ರೆ ನಾನು ಪಕ್ಷ ತೊರೆದು ಎಲ್ಲರೂ ಕೂಡ ಒಂದಾಗಿ ಮಾಡೋಣ ಅಂತಂದ್ರು. ಹೌದ್ರಿ ಅದನ್ನ ಮಾಡೋರು ಯಾರು ಅಂತೇಳಿ ಅಷ್ಟು ಬಂದ್ವಿ ನಾವು. ಅವತ್ತು ಏನಂದ ನಿನಗೂ ನಿನ್ನ ಮೇಲೇನು ಒಂದು ಕೇಸ್ ಮಾಡ್ತೀವಿ ಅಂತ ಕಲ್ಲಯ್ಯಜ್ಜ. ಹಾ ಅವತ್ತು ನಾ ಏನು ಮಾತಾಡಿದೆ ನಿಮ್ಮ ಮಾವಗ ನೀ ಹೆಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತೇಳಿ ಅವತ್ತೇನಿಲ್ಲ ನಿನ್ನ ಮೇಲೆ ಒಂದು ಕೇಸ್ ಮಾಡ್ತೀನಿ ಅಂತ ಅವತ್ತ ಸೀಟ್ ಇಟ್ಟ ನಮ್ಗೆ. ಅಂದ್ರ ಈಗೇನ ನೀವು 10 ಲಕ್ಷ ರೂಪಾಯಿ ಬ್ಲಾಕ್ ಮೇಲ್ ಮಾಡಿರಿ ಅಂತಿರಲ್ಲ ಅಂತ ಹೇಳಿದ್ರಲ್ಲ ಅವರು. ಇದ್ರ ಅರ್ಥ ಏನಂದ್ರ ನೀವ್ ಇವನ್ನೆಲ್ಲ ತೆಗಿಯೋದಕ್ಕ ಹೊರಗೆ ಹಾಕ್ತಿರಿ ಅನ್ನೋ ಭಯದೊಳಗ ಮಾಡ್ಯಾರ ಅಂತ. ನಾ ಎಲ್ಲ ಇವನ್ನೆಲ್ಲ ತೆಗಿತೀವಿ ಅಂತೇಳಿ ನನಗೆ ಭಯ ತೋರ್ಸ್ಯಾನ. ಆಮೇಲೆ ಶಿಕ್ಷಣ ಸಂಸ್ಥೆ ಕಮಿಟಿ ಮೆಂಬರ್ ನಾನು. ಆಮೇಲೆ 11 ಗುಂಟೆ ಜಾಗ ನಮ್ಮ ಶಿಕ್ಷಣ ಸಂಬಂಧ ಇದ್ದದ್ದು ಮಾರ್ಯಾನ, ಅದ್ರ ಮೇಲೆ ನಾ ಕೇಸ್ ಮಾಡೀನಿ. ಆಮೇಲೆ ಇದು ಕೇಸ್ ನಡೆದೈತಿ ಈಗ, ಹಿಂಗಂತೂ ಆಗೈತಿ. ಆಮೇಲೆ ಮತ್ತೊಂದು ಏನಂದ್ರೆ ನಾನು ಏನೋ ಬಂದ್ರು ನನಗೆ ಸ್ಪಂದನೆ ಮಾಡಲಿಲ್ಲ, ಹಂಗಾಗಿ ಮಠಕ್ಕೆ ಹೋಗುದ್ ಬಿಟ್ಟಿನಿ. ಅಂದ್ರೆ ಮಠದೊಳಗ ಬಾಳ ಅವ್ಯವಹಾರ, ಬಾಳ ಗದ್ಲ, ಅಲ್ಲಿ ಬದ್ಲ ಮಠದ ಅವ್ಯವಹಾರ. ನಮ್ಗೆ ಯಾರು ಇಷ್ಟು ವರ್ಷ ಆತ ಅಜ್ಜ ತೀರ್ಕೊಂಡ್ಮೇಲೆ, ದೊಡ್ಡ ಅಜ್ಜ ತೀರ್ಕೊಂಡ್ಮೇಲೆ ಒಮ್ಮೆ ನಮ್ಮನ್ನ ಕಮಿಟಿ ಅವ್ರನ್ನ ಕರೆದಿಲ್ಲ, ಸೋಲ್ ಟ್ರಸ್ಟಿಂಗ್ ಕರೆದಿಲ್ಲ. ಆಮೇಲೆ ಶಿಕ್ಷಣ ಸಂಸ್ಥೆ ಹಿಂಗ್ ಮಾರಿ ಅಂತೇಳಿ ನಾನು ಕೇಸ್ ಮಾಡೀನಿ ಅವ್ರ ಮೇಲೆ. ಆಮೇಲೆ ಕೆಲವೊಂದು ದಿವಸ ನನ್ನ ಶಿಕ್ಷಣ ಸಂಸ್ಥೆಯಿಂದ ನೀನ್ ತೆಗ್ದೀವಿ ಅಂತೇಳಿ ನೋಟಿಸ್ ಕಳಿಸಿದ. ನಮ್ಮನ್ನ ತೆಗ್ದ ಅವ್ರಿಗೆ ಅಧಿಕಾರ ಐತೆ ಕಲ್ಲಯ್ಯಜರಿಗೆ ತೆಗಿಯಾಕ ಇಲ್ಲ ಅಂದ ನೋಟಿಸ್ ಕಳಿಸಿದ. ನಾ ತೆಗಿಲಿ ಅಂದ. ನಾನು ಹೈಕೋರ್ಟ್ ಹೋಗಿ 2 ವರ್ಷ ಹೈಕೋರ್ಟ್ ಅಡ್ಡಾಡಿ ಮತ್ತೆ ಪರ್ಮನೆಂಟ್ ಆರ್ಡರ್ ಕೊಟ್ರ. ಅವ್ರಿಗೆ ಅಧಿಕಾರ ಐತೆ ತೆಗಿಯಾಕ ತಾನ ನೋಟಿಸ್ ಕೊಡ್ದು. ನಮ್ ಕಮಿಟಿಯವ್ರ ಯಾರು ಕೇಳಂಗಿಲ್ಲ. ತಾನ ನೋಟಿಸ್ ಕೊಡ್ದು ನಮಗ್ ನೋಟಿಸ್ ಕಳಿಸಿದ. ನಾನು ಹೈಕೋರ್ಟ್ ಹೋಗಿ ಆರ್ಡರ್ ತಂದೇನೆ. ಆರ್ಡರ್ ತಂದ್ಮೇಲೆ ಗಪ್ಪಾಗ್ಯಾನ. ಆ ಕೇಸ್ ಸಿಟ್ಟಿಟ್ಟು ನನಗೆ 10 ಲಕ್ಷ ರೂಪಾಯಿದು ಕೇಸ್ ಮಾಡ್ಯಾನ ನನ್ನ ಮೇಲೆ. ಈಗ ಮಠದೊಳಗ ಅವ್ಯವಹಾರ ಮಾಡ್ತಾರಂತಾರಲ್ಲ, ಅಜ್ಜಾರ ಸ್ವಾಮಿಗಳ ಮಾಡ್ತಾರೋ ಏನು ಹೊರಗಿನವ್ರು ಮಾಡ್ತಾರೋ? ಹೊರಗಿನವ್ರಿಗೆ ಕೂಡ್ಯಾರ, ಅದಕ್ಕೆ ಹೊರಗಿನವ್ರು ಕೂಡ್ಯಾರ. ಅಜ್ಜ ಒಬ್ಬನಲ್ಲ, ಹೊರಗಿನವ್ರು ಕೂಡ್ಯಾರ. ಹೊರಗಿನವ್ರು ಈಗ ಅಜ್ಜಗ ಕುಮ್ಮಕ್ಕ ಅವನ ಮೇಲೆ ಕೇಸ್ ಮಾಡಂತೆ ಸಜೆಷನ್ ಕೊಟ್ರ ಅಂತ ನನ್ನ ಉದ್ದೇಶ. ಯಾರು ಇರ್ಬೋದು, ಅದಾರಿ ಭಕ್ತರು. ಯಾಕೆ ಅವ್ರಿಗೆ ನೀವು ಹೆದರ್ತೀರೇನು? ಏನಿಲ್ಲ ಹೆದರಕ್ ಏನಿಲ್ಲ. ಮಾಡ್ಯಾರ ಯಾರೇ ಅಲ್ಲ. ಪೀರ್ ಸಾಬ್ ಕೌತಾಳ ಅದಾರ ಅಂತ ಬಾಳ ಮಂದಿ ಹೇಳ್ತಾರಲ್ಲ, ಅವನು ನನಗೇನ್ ಪರಿಚಯ ಇಲ್ಲ. ಪೀರ್ ಸಾಬ್ ಕೌತಾಳ ಅವನ ಪರಿಚಯ ಯಾವಾಗ ಒಮ್ಮೆ ಮಣಕೋಡದಾಗ ಅಜ್ಜಾರ್ ಕರ್ಸಿದ್ದು ಮಠಕ್ಕೆ ಹೋಗಿದ್ವಿ. ಅವನು ಬಂದಿದ್ದ. ಅವನು ಅವತ್ತ 50,000 ರೂಪಾಯಿ ದೇಣಿಗೆ ಕೊಟ್ಟ, ನಾನು ಅವತ್ತ 50,000 ದೇಣಿಗೆ ಕೊಟ್ಟೆ. ಅವ್ ಪೀರ್ ಸಾಬ್ ಕೌತಾಳ ನನಗೆ ಪರಿಚಯ ಇಲ್ಲ. ನಿಮಗ್ ಪರಿಚಯ ಇಲ್ರಿ? ಮಠದೊಳಗ ಏನ್ರ ಅವ್ಯವಹಾರದಾಗ ಅವ್ರ ಕೈವಾಡ ಐತೇನೋ? ಮಠದಾಗ ಅವನೇ ಬರ್ತಾನ, ಅವ್ನು ಸುದ್ದಿ. ನಾನು 1-2 ಸರಿ ಅಷ್ಟೇ ಮಠದಾಗ ನೋಡಿನ ಅವನು. ಆದ್ರೆ ಅವನು ನನಗೇನು ಗೊತ್ತಿಲ್ಲ ಅವನ ಬಗ್ಗೆ. ಈ ಅವ್ಯವಹಾರ ಆಕೈತಲ್ಲ, ಈ ರೊಕ್ಕ ಏನ್ ಮಾಡ್ತಾರ ಸ್ವಾಮಿಗಳು? ಈಗ ಹೇಳಿದ, ನಾನು ಒಮ್ಮೆ ಅಜ್ಜಿಗೆ ಹೇಳಿದೆ, ಒಂದು 10-12 ಕೋಟಿ ರೊಕ್ಕ ಮಾಡ್ಯಾನ. ಅವ ಮ್ಯಾನೇಜರ್ ಹೇಳಿದ. ನಾನು ಒಮ್ಮೆ ಅಜ್ಜಿಗೆ ಹೇಳಿದೆ, ಇಲ್ಲ 10-12 ಕೋಟಿ ತಗೊಂಡು ಮಠ ಬಿಡ್ತಿದಿ ಅಂತ ಅಜ್ಜಿಗೆ ಹೇಳಿದೆ. ಬಾಯಿ ಬಿಟ್ಟ ಹೇಳಿನಿ. ಅದ್ರನ್ನ ನನ್ನ ಮೇಲೆ ಸಿಟ್ಟಿಟ್ಟಾನೆ. ಕಣ್ಣು ಕಾಣಲಾರದವ್ರಿಗೆ ರೊಕ್ಕ ಎದಕ್ ಬೇಕು? ಕಣ್ಣು ಕಾಣಿಸ್ತದ ಅವನು. ನೀವು ಸುಳ್ಳು ಹೇಳ್ತೀರಿ. ಕಣ್ಣು ಕಾಣಿಸ್ತದ ಅವ್ನ ಪಕ್ಕ ಎಲ್ಲ ಕಣ್ಣು ಕಾಣದ ಎಲ್ಲ ಮಾಡ್ತಾನ. ಮಂದಿ ನಾಟಕ ಮಾಡ್ತಾನ ಕಣ್ಣು ಕಾಣೋದಿಲ್ಲ ಅಂತೇಳಿ. ನಾಟಕ? ಹೌದು, ನಾಟಕ. ಕಣ್ಣು ಕಾಣ್ತಾವ, ಎಲ್ಲ ಕಾಣ್ತಾವ. ಇಲ್ಲ ಹಂಗಾರಲ್ಲ, ಕಣ್ಣು ಕಾಣ್ತಾವ. ಇದು ಮೊದ್ಲಾಗ ಗೊತ್ತಿದ್ದು ಅವ್ರನ್ನ ಪೀಠಾಧಿಪತಿಗಳನ್ನ ಮಾಡಿರೋ ಏನ್ ಇತ್ತಿತ್ಲಾಗ ಗೊತ್ತಾತೋ ನಿಮಗ ಕಣ್ ಕಾಣ್ತಾವ ಅಂತ ಹೇಳಿ? ಇತ್ತಿತ್ಲಾಗ ಗೊತ್ತಾಗೈತ ಅವ್ನ ಕಣ್ ಕಾಣ್ತಾವ ಅಂತ. ಇತ್ತಿತ್ಲಾಗ ಮೊದಲು ಪೀಠಾಧಿ ಮಾಡುವಾಗ ಅವ್ನ ಇದಕ್ಕ ಬಾಂಡಿಗೆ ನಂದ ಸಹ ಐತಿ. ನೀವು ಪಾಲ್ದಾರ? ನಮ್ದು ಸಹ ಐತಿ. ಅವ್ನ ಪೀಠಾಧಿಪ ಯಾವಾಗ ನಾನು ಅವ್ರ ಮಾವಂದ ಇದನ್ನ ತೆಗೆದೆ ಅಲ್ಲಿಂದ ನಿನ್ನ ಒಟ್ಟು ಒಂದು ಕೇಸಿನಾಗ ಹಾಕಿ ರೊಕ್ಕ ತಗೊಂಡು ಏನ್ ಮಾಡ್ತಾರ ಸ್ವಾಮಿಗಳು? ಹಂಗಾರೆ ಅಲ್ರಿ, ಈಗ ಎಲ್ಲಾ ಬಿಟ್ಟು ಬಂದಿರ್ತಾರ ಅವ್ರಿಗೇನು ಸನ್ಯಾಸಿಗಳು ಅವ್ರಿಗೇನು ಇರಬಾರ್ದ. ಈ 10-12 ಕೋಟಿ ಮಾಡ್ಕೊಂಡು ಏನ್ ಮಾಡೋರು ಅದಾರ? ಏನ್ ಮಾಡೋದು, ಒಟ್ಟ ಎಲ್ಲ ಐತಿ ರೊಕ್ಕ ಅಂತ ಸುದ್ದಿ. ಅಲ್ಲ, ನಿಮಗೇನ್ ಅನಿಸ್ತೈತಿ? ನಮಗೇನು ಸರಿ ಇಲ್ರಿ. ಅವ ಮಠ ಆಗಿರೋದು, ಅವನ ಮಠ ಬಿಡಿಸುದ ನನ್ನ ಮೇನ್. ಬ್ಯಾರೆದಾರನ ದೈವ ಸಮಾಜಕ್ಕೆ ಹೇಳ್ತೀವಿ ನಾವು. ಇವನ್ ಮಠ ಬಿಡಿಸಿದ್ರ ನಮ್ಮ ಮಠ ಉಳಿತೈತಿ, ಗೌಳಗ ಮಠ. ಇಲ್ಲ ಅಂದ್ರೆ ಉಳಿಯೋದಿಲ್ಲ ನನ್ನ ಉದ್ದೇಶ.
ಭಕ್ತರದ್ದು ಏನೈತೆ ಹಂಗೆ ಹೇಳ್ಬೇಕು. ನಾನು ನಾಳೆ ಭಕ್ತರು ಕೂಡಿದಾಗ ಅವನ ಮಠ ಬಿಡಿಸಿದ್ರ ನಮ್ಮ ಮಠ ಉಳಿತೈತಿ ಅಂತ ಭಕ್ತರ ಮುಂದೆ ನನ್ನ ಇದ ಉದ್ದೇಶ. ಅಂದ್ರೆ ಈಗ ಪುಟ್ಟಯ್ಯನ ಹೆಸರು ಹಾಳು ಮಾಡಕತ್ತಾರ ಇವ್ರಂತ. ಹೌದೌದು, ಪುಟ್ಟಯ್ಯನ ಹೆಸರು ಏನು ಉಳಿಸಿಲ್ಲ. ಪುಟ್ಟಯ್ಯನ ಹೆಸರು ಏನು ಉಳಿಸಿಲ್ಲ, ತಂದ ಅಧಿಕಾರ. ಅಲ್ರಿ, ಇದು ಅಂಧ ಮಕ್ಕಳಿಗೆ, ಅನಾಥರಿಗೆ ಅನ್ನ ಹಾಕುವುದು, ವಿದ್ಯೆ ಹಾಕುವಂತ ಜಾಗ ಇದು. ಇದ್ರೊಳಗೆ ಕುಂತ್ಕೊಂಡು ಏನ್ ಮಾಡಕತ್ತಾರ ಅಂತ ಇವ್ರು. ಹಿಂಗೆ ನೋಡ್ರಿ, ಟ್ರಸ್ಟಿಗಳಾಗಿ ಟ್ರಸ್ಟಿಗಳು ಯಾರು ಕೊಡುದಿಲ್ಲ, ಯಾರನ್ನು ಕರೆಯುದಿಲ್ಲ, ಯಾರು ಒಕ್ಕಟ್ಟಿಲ್ಲ. ಟ್ರಸ್ಟಿಗಳು ಬಂದು ಅವ್ನು ಕೇಳೋರಿಲ್ಲ. ನಾನಾ ಮಟ್ಟಕ್ಕೆ ಹೋಗವ ಹೋಗಿ ಈಗ ಅವ ಹಿಂಗ್ ಮಾಡಕತ್ತಿದ ನಾನು ಈಗ 4-5 ತಿಂಗಳ ಮಟ್ಟಕ್ಕೆ ಹೋಗಿಲ್ಲ. ಅಲ್ಲ, ದೊಡ್ಡ ಅಜ್ಜಾರ ಪುಟ್ಟಯ್ಯಜಾರ ನಿಮ್ಗ ಮಾತ್ ತಗೊಂಡ್ರಲ್ಲ ಮಠ ಉಳಿಸ್ರಪ್ಪ ನೀವು ಅಂತೇಳಿ. ಪುಟ್ಟಯ್ಯಜ್ಜಾರ್ ಮಾತ್ ತಗೊಂಡ್ರಂತ 2.5 kg ಬೆಳ್ಳಿ ಪುಟ್ಟಯ್ಯಜ್ಜಾರದ ಮೂರ್ತಿ ಮಾಡಿಸಿ ನಾನು ಜಗಲಿ ಮೇಲೆ ಇಟ್ಕೊಂಡಿನಿ. ಮಠ ಉಟ್ಕೊಂಡಿನಿ. ನಂದು ಏನು ನಡೆಯುದಿಲ್ಲ. ಅದೇನು ಬಂಗಾರ ಕೆಲಸ ಅದನ್ನ ನನಗೆ ಗೊತ್ತಿಲ್ರಿ, ಬಂಗಾರದ ಕೆಲಸ ಅದ ಅಂತ ನಾನು ಗೊತ್ತಿಲ್ಲ. ಅಲ್ರಿ, ಮಠದ ಸೋಲ್ ಟ್ರಸ್ಟಿ ಆಗಿ ನಿಮಗ ಬಂಗಾರದ ವಿಚಾರ ಗೊತ್ತಿಲ್ಲ ಅಂದ್ರೆ ಹೆಂಗಿದೆ? ಅವಂದ ಎಲ್ಲರಿ, ನಮಗ್ ಗೊತ್ತಿಲ್ಲ ಅದು. ಅಲ್ರಿ, ನೀವು ಟ್ರಸ್ಟಿಗಳ ಮಠದಾಗ ಆಗ ಹೋಗುದು ನಿಮಗ್ ಗೊತ್ತಿರ್ಬೇಕ. ನಮಗ್ ಗೊತ್ತಿಲ್ಲ, ಬಂಗಾರ ಇದ್ದಿದ್ದು ಗೊತ್ತಿಲ್ಲ, ಇಲ್ಲದ್ದು ಗೊತ್ತಿಲ್ಲ ಅಂದ್ರೆ ಹೆಂಗ? ಹೌದೌದು, ನಮ್ಗೆ ಗೊತ್ತಿಲ್ಲ ಅದು. ನಮ್ಮ ಮುಂದೆ ಹೇಳಿದ್ರೆ ಗೊತ್ತಾಗುತ್ತೆ. ಇಲ್ಲ ಒಟ್ಟಾಗ ಖಜಾನೆ ಇಟ್ಟೋಕದು ನಮಗೇನು ಗೊತ್ತ? ಲೆಕ್ಕ ಪಕ್ಕ ಏನೇನು ಏನು ಲೆಕ್ಕಿಲ್ಲ, ಪತ್ರ ಯಾರಿಗೂ ಲೆಕ್ಕ ಪತ್ರ ತೋರಿಸುದಿಲ್ಲ. ಆಮೇಲೆ ಈ ಹುಂಡಿ ಹೊಡಿಬೇಕಾರ, ಪ್ರತಿ ತಿಂಗಳ ಹುಂಡಿ ಹೊಡಿಬೇಕಾರ ನಮ್ಮ ಕಮಿಟಿ ಅವ್ರನ್ನ ಯಾರನ್ನ ಇಟ್ಕೊಂಡು ಹುಂಡಿ ಹೊಡಿ ಅಂತ ಹೇಳ್ತಿ. ಆದ್ರೆ ಇಲ್ಲಿವರೆಗೆ ನಮ್ಮ ಕಮಿಟಿ ಯಾರು ಕರೆದಿಲ್ಲ. ತಿಂಗಳಿಗೆ ಒಂದು 5-6 ಲಕ್ಷ ರೂಪಾಯಿ ಹುಂಡಿ ಹಾಕತಿ. ಅದನ್ನ ನಮ್ಮನ್ನ ಯಾರನ್ನೂ ಕರೆದು ಹುಂಡಿ ಹೊಡೆದಿಲ್ಲ. ಈಗ ಫೈನಲ್ ಏನ್ ಹೇಳ್ತೀರಿ ಕಡೆಯದಾಗಿ? ಫೈನಲ್ ಏನ್ರಿ, ನಮ್ಮ ಮಠ ಉಳಿಬೇಕು, ಅಜ್ಜನ ಬಿಡಿಸ್ಬೇಕು ಮಠದಿಂದ, ನಮ್ಮ ಮಠ ಉಳಿಸ್ಬೇಕು. ನಾ ಇವ್ರಿಗೆ ಅದನ್ನ ಬಿಟ್ಟು ಮತ್ತೇನಿಲ್ಲ. ದೊಡ್ಡ ಅಜ್ಜಾರ ಇದನ್ನ ಉಳಿಸ್ಬೇಕು ನಮಗೆ. ದೊಡ್ಡ ಅಜ್ಜ ನನಗೆ ಹೆಂಗ ತಲೆ ಮೇಲೆ ಆಶೀರ್ವಾದ ಮಾಡ್ಯಾರ, ಇರೋ ತನಕ ನೀ ಮಠ ಬಿಡಬೇಡ, ಎದಕ್ಕೂ ಹೆದರ್ಬೇಡ. ಮತ್ತೆ ಈಗ ಏನ್ ಮಾಡ್ಬೇಕ್ರ ಅವ ಕಿರಿಕಿ ಮಾಡ್ತಾನೆ. ಆಮೇಲೆ ನಮ್ ಜಗಲಿ ಮೇಲೆ 2.5 kg ಬಂಗಾರ ಅಜ್ಜನ ಮೂರ್ತಿ ಮಾಡಿಸಿಟ್ಟೇನೆ. ಅದನ್ನ ನಮಸ್ಕಾರ ಮಾಡಿ ಅಲ್ರಿ, ನಮ್ಮ ಮಟ್ಟಕ್ಕೆ ಹೋದ್ರೆ ಏನು ಇದನ್ನ ಕೇಳಂಗಿಲ್ಲ. ಅಲ್ಲೇ ನಾವ್ ಹಂಗ ನೋಡ್ಬೇಕು, ಒಬ್ರು ನೋಡುದಾಗುದಿಲ್ಲ ನಮ್ ಕಣ್ಣಿಲೆ. ಒಟ್ಟು ಇವ್ರು ಹೋಗ್ಬೇಕು. ಸೊ ಇದು ಮಠದ ಟ್ರಸ್ಟಿ ಶಿವರುದ್ರಪ್ಪ ಅವರ ಮಾತುಗಳು. ನಾನು ಸ್ವಾಮಿಗಳ ಅವ್ಯವಹಾರವನ್ನ ಬಯಲಿಗೆ ತಂದೆ, ಅದನ್ನ ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡಿದೆ. ಆ ಕಾರಣಕ್ಕಾಗಿ ಇವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಶಿವರುದ್ರಪ್ಪ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಗದಗ.